ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಡಯಾಲಿಸಿಸ್ ಮಾಡಿಸುವುದಕ್ಕೆ ಪರದಾಡಬೇಕಾದಂತಹ ಪ್ರಸಂಗ ನಿರ್ಮಾಣವಾಗಿದೆ. ಕೆಟ್ಟು ಹೋಗಿದೆ ಜಿಮ್ಸ್ನಲ್ಲಿರುವಂತಹ ಡಯಾಲಿಸಿಸ್ ಮೆಷಿನ್. ಡಯಾಲಿಸಿಸ್ಗೆ ಬಂದು ವಾಪಸ್ ಆಗ್ತಾ ಇದ್ದಾರೆ ನೂರಾರು ಸಂಖ್ಯೆಯ ರೋಗಿಗಳನ್ನು ವಾಪಸ್ ಕಳುಹಿಸ್ತಾ ಇದ್ದಾರೆ ಸಿಬ್ಬಂದಿ. ಇನ್ನೆರಡು ದಿನಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮೊದಲೇ ಕೆಲಸ ಮಾಡಿದರೆ ರೋಗಿಗಳು ಬರೋದಾದ್ರೂ ನಿಲ್ತಿತ್ತು. ಇವಾಗ ಡಯಾಲಿಸಿಸ್ ಮಿಷಿನ್ ಕೆಟ್ಟೋಗಿದೆಯಂತೆ, ಸರಿ ಮಾಡಿಸಿದ ಮೇಲೆ ಹೋಗೋಣ ಅಥವಾ ಬೇರೆ ಯಾವುದಾದ್ರು ಪ್ರೈವೇಟ್ ಆಸ್ಪತ್ರೆಗಾದರೂ ಹೋಗ್ತಿದ್ರು. ಈಗ ಸಡನ್ನಾಗಿ ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಡಾಕ್ಟರ್ ಇರ್ತಾರೆ, ನೆಫ್ರಾಲಜಿಸ್ಟ್ ಅವ್ರಿಗೆ ಭೇಟಿಯಾಗಿ ಬರ್ರಿ, ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಯಾವ ಬರ್ತಾವ ನಂಬರ್? ಏನು ನಂಬರ್ ಬರ್ತಾವ ಅಂತಂದ್ರೆ ನಂಬರ್ ಇನ್ನೇ ಸದ್ಯ ಬರಲ್ಲ ರೀ. ಮಷಿನ್ಗಳು ಬರೋವ ಬಂದು ಅಂತಂದ್ರೆ ಅವಾಗ ನಿಮಗೆ ಫೋನ್ ಮಾಡ್ತೀರಿ. ಮಷಿನ್ ಎಲ್ಲ ಕೆಟ್ಟು ಹೋಗ್ಯಾವ್ರಿ, ಅಷ್ಟು ಖರಾಬ್ ಆಗಿದೆ. ಹಾಂ, ಎರಡೇ ಮಷಿನ್ ಚಾಲು. ನಮ್ಮನ್ನೇ ರೆಗ್ಯುಲರ್ ಪೇಷೆಂಟ್ಗಳೇ ವೇಟಿಂಗ್ ಅವ. ಒಮ್ಮೆಲೆ 5 ಮಷಿನ್ ಖರಾಬ್ ಆಗ್ಯಾವ್ರಿ. ಹೊಸ ಬರತ್ತನ ವೇಟಿಂಗ್ ಅಷ್ಟೇ. ಎಷ್ಟು? 50 ಪೇಷಂಟ್ಸ್ ರಿಜಿಸ್ಟರ್. 50 ಪೇಷಂಟ್? 50 15 ಇಲ್ಲ 50 ಪೇಷಂಟ್ ಹೊಸ ರಿಜಿಸ್ಟ್ರೇಷನ್ ಅವ್ರಿ. ನಮ್ಮನ್ನು ವೇಟಿಂಗ್ ರೆಗ್ಯುಲರ್ ಪೇಷಂಟ್. ರೆಗ್ಯುಲರಿ ಅಭಿ ಪೆಂಡಿಂಗ್ ಬರವ ಬಂದು ಅಂತಂದ್ರೆ ಅಡ್ಜಸ್ಟ್ ಯಾವಾಗ ಬರ್ಬೇಕ್ರಿ? ಯಾವಾಗ ಜಮಾ ಹೋದ್ರೆ ಬರ್ಬೇಕ್ರಿ? ಡಯಾಲಿಸಿಸು ಜಿಮ್ಸ್ ಅಂದರೆ ಮೆಡಿಕಲ್ ಕಾಲೇಜ್ ಅಂಡರ್ ಇರಲಿಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇತ್ತು. PPP ಮಾಡೆಲಲ್ಲಿತ್ತು. ಆ PPP ಮಾಡೆಲಲ್ಲಿ ಏನಾಗಿದೆ, ಈ ಹಿಂದೆ ಯಾರು ಇದನ್ನು ಟೆಂಡರ್ ತೆಗೆದುಕೊಂಡಿದ್ರು, ಈ ನಮ್ಮ ಡಿವಿಷನ್ದು ಟೆಂಡರು ಅವರು ಟೆಂಡರ್ದಾರರು ಅದು ಕೆಲಸ ಬಂದ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅವರು ರೀಟೆಂಡರ್ ಮಾಡಿದರೂ ಕೂಡ ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ನಾನು ಆರೋಗ್ಯ ಸಚಿವರಿಗೂ ಮಾತಾಡಿದ್ದೀನಿ, ಆರೋಗ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ. ಹಾಗಾಗಿ ಅವರೇನು ಹೇಳಿದ್ದಾರೆ, ಟೆಂಪರರಿಲಿ ಜಿಮ್ಸಲ್ಲಿ ನೀವು ನಡೆಸಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಮೊನ್ನೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು DHOಗೆ ಅವ್ರಿಗೆಲ್ಲ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಯಾವುದ್ಯಾವ್ದು ಅಂದರೆ ಅಡಿಷ್ನಲ್ ಮಷಿನ್ಸ್ ಇದೆ, ಡಯಾಲಿಸಿಸ್ ಮಷಿನ್ಸ್ ಅವೆಲ್ಲ ತಂದು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದ್ದಾರೆ. ಒಂದು 4-5 ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದೆಲ್ಲ ಸರಿಪಡಿಸೋದಕ್ಕೆ ಮಾಡ್ತಾ ಇದ್ದಾರೆ. ಇದು ಟೆಂಡರ್ ಆಗೋವರೆಗೆ ಮೆಡಿಕಲ್ ಎಜುಕೇಷನ್ ನಡೆಸಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ. ಅದು ಇಂಪ್ರೂವ್ ಮಾಡ್ತಾ ಇದೆ. 4-5 ಅಡಿಷ್ನಲ್ ಮಷಿನ್ಸನ್ನು ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಏನು ಕಥೆ ಜಿಮ್ಸ್ನಲ್ಲಿ? ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಚಿವರು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಅಂದರೆ ಸಾಕು, ಪ್ರತಿ ಬಾರಿ ಕೂಡ ಮಾಧ್ಯಮಗಳು ವರದಿ ಬಳಿಕವೇ ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ಬಂದ ಬಳಿಕ ಎಚ್ಚೆತ್ತುಕೊಳ್ಳೋದು ಇದೀಗ ಕಾಮನ್ ಆಗಿಬಿಟ್ಟಿದೆ. ಈ ಹಿಂದೆ ಹಲವು ಬೇರೆ ಬೇರೆ ವಿಷಯಕ್ಕೆ ಸುದ್ದಿಯಲ್ಲಿದ್ದುವಂತಹ ಜಿಮ್ಸ್ ಆಸ್ಪತ್ರೆ ಇದೀಗ ಡಯಾಲಿಸಿಸ್ ಕೇಂದ್ರದ ಅಂದರೆ ಆ ಒಂದು ಕೇಂದ್ರ ಸಂಪೂರ್ಣವಾಗಿ ಬಂದ್ ಆದಂತಿದೆ. ಯಾಕಂದರೆ ಪ್ರಮುಖವಾಗಿ ಆ ಒಂದು ಡಯಾಲಿಸಿಸ್ ಕೇಂದ್ರದಲ್ಲಿ ಸುಮಾರು 8ಕ್ಕೂ ಹೆಚ್ಚು ಡಯಾಲಿಸಿಸ್ ಯಂತ್ರಗಳಿದ್ವು. ಆದರೆ ಅಲ್ಲಿ ಸೂಕ್ತವಾದಂತಹ ಟೆಂಡರ್ ವ್ಯವಸ್ಥೆ ಆಗಿಲ್ಲ. ಈ ಹಿಂದೆ ಯಾರು ಟೆಂಡರ್ ಮಾಡ್ತಾ ಇದ್ರು ಆ ಒಂದು ಟೆಂಡರ್ನವರು ಬಿಟ್ಟು ಹೋಗಿ ಹಲವು ತಿಂಗಳುಗಳೇ ಕಳೆದಿವೆ, ಆದರೂ ಕೂಡ ಟೆಂಡರ್ ರಿನ್ಯೂವಲ್ ಮಾಡಿಲ್ಲ. ಹೀಗಾಗಿ ಕಳೆದ ಸುಮಾರು 1 ತಿಂಗಳ ಹಿಂದೆ ಏನಂದರೆ ಅಲ್ಲಿರುವಂತಹ ಮಷಿನ್ನಲ್ಲಿ ಕೇವಲ 5ರಿಂದ 6 ಮಷಿನ್ಗಳು ಸಂಪೂರ್ಣವಾಗಿ ಕೆಟ್ಟು ಹೋಗಿವೆ. ಕೇವಲ 2ರಿಂದ 3 ಮಷಿನ್ ಮಾತ್ರ ಸದ್ಯ ಡಯಾಲಿಸಿಸ್ಗೆ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಹೊರಗಡೆಯಿಂದ ಡಯಾಲಿಸ್ಗಾಗಿ ಬರುವಂತಹ ಎಲ್ಲ ರೋಗಿಗಳಿಗೆ ಏನಂದರೆ ಸಂಪೂರ್ಣವಾಗಿ ತೊಂದರೆ ಆಗ್ತಾ ಇದೆ. ಯಾರಿಗೂ ಕೂಡ ಡಯಾಲಿಸಿಸ್ಗೆ ಅಲ್ಲಿ ಅವಕಾಶ ಕೂಡ ಕೊಡಲಾಗ್ತಾ ಇಲ್ಲ. ಪ್ರಮುಖವಾಗಿ ಏನಂದರೆ ಪ್ರತಿನಿತ್ಯ ಡಯಾಲಿಸಿಸ್ಗೆ ಅಂದರೆ ನಂಬರ್ನ ಒಂದು ವೈಸ್ ಹಚ್ಚೋದಾದರೆ ಕನಿಷ್ಠ 50 ಜನ ಪ್ರತಿದಿನ ಕೂಡ ಡಯಾಲಿಸಿಸ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಅವರು ನಿತ್ಯವೂ ಕೂಡ ಅಲ್ಲಿ ಬಂದು ಡಯಾಲಿಸಿಸ್ ಮಾಡ್ತಾರೆ. ಅವರನ್ನು ಹೊರತುಪಡಿಸಿದೆ ಇನ್ಯಾರಾದರೂ ಕೂಡ ಆ ಒಂದು ಕೇಂದ್ರಕ್ಕೆ ಹೋಗಿದ್ದೇ ಆದರೆ ಅವರಿಗೆ ಡಯಾಲಿಸಿಸ್ ಮಾಡಲು ಯಾವುದೇ ರೀತಿಯಾದಂತಹ ಅವಕಾಶಗಳು ಉಪಕರಣಗಳು ಅಲ್ಲಿ ಇರದ ಹಿನ್ನೆಲೆಯಲ್ಲಿ ಬಂದಂತಹ ಡಯಾಲಿಸಿಸ್ಗೆ ಬಂದಂತಹ ಬಹುತೇಕ ಎಲ್ಲರನ್ನೂ ಕೂಡ ಡಯಾಲಿಸಿಸ್ ನಮ್ಮ ಬಳಿ ಇಲ್ಲ, ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ಅಂತೇಳಿ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರೋದು ಸರ್ವೇ ಸಾಮಾನ್ಯವಾಗಿ ಈಗ ಕಂಡು ಬರ್ತಾ ಇದೆ. ಹೀಗಾಗಿ ಡಯಾಲಿಸಿಸ್ ಮಾಡ್ಕೊಳ್ಬೇಕು ಅಂದರೆ ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯ ಈಗ ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಕೂಡಲೇ ವೈದ್ಯಕೀಯ ಒಂದು ಇಲಾಖೆಯ ಒಂದು ಅಧಿಕಾರಿಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲೆಲ್ಲಿ ಕಲಬುರಗಿಯ ಬೇರೆ ಬೇರೆ ಕಡೆ ಖಾಸಗಿಯಾಗಿ ಡಯಾಲಿಸಿಸ್ ಇದೆ ಆ ಎಲ್ಲ ಯಂತ್ರಗಳನ್ನು ಕೂಡ ಬಳಸಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಜಿಮ್ಸ್ ಆಸ್ಪತ್ರೆಗೆ ಬಂದವರನ್ನು ಡಯಾಲಿಸಿಸ್ ಇಲ್ಲ ಅಂತ ಹೇಳಿ ಕಳಿಸ್ಬೇಡಿ, ಅಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ಈಗ ಸದ್ಯ ತಾತ್ಕಾಲಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ
ಪ್ರತಿ ಬಾರಿ ಕೂಡ ಜಿಮ್ಸ್ ಆಸ್ಪತ್ರೆಯಲ್ಲಿ ಯಾಕೆ ಕೆಟ್ಟ ಮೇಲೆ ಬುದ್ಧಿ ಬಂದೋರ್ ತರ ಆಟ ಆಡ್ತಾ ಇದ್ದಾರೆ ಎಂಬುದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಡಯಾಲಿಸಿಸ್ ಅಂದ್ರೆ ಸಾಕು, ಪಾಪ ರೋಗಿಗಳು ಪರದಾಡಿ ಆ ಒಂದು ಜಿಮ್ಸ್ ಆಸ್ಪತ್ರೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಅಂದ್ರೆ ಉಚಿತ ಅಂತ ಬರೆದಿರ್ತಾರೆ. ಆದ್ರೆ ಅಂಥದ್ರಲ್ಲಿ ಈಗ ಸೇವೆ ಇಲ್ಲ ಅಂದ್ರೆ ಹೇಗೆ ಅಂತ ರೋಗಿಗಳು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.